ಮುಸ್ಲಿಮರು ತಮ್ಮ ಮನೆಯಲ್ಲಿ ಗೋಮಾಂಸ ಸೇವಿಸೋದಕ್ಕೆ ಅಭ್ಯಂತರವೂ ಇಲ್ಲ. ಗೋಮಾಂಸ ವಿಚಾರದಲ್ಲಿ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಯೂಟರ್ನ್ ಹೊಡೆದಿದ್ದಾರೆ. ಮುಸ್ಲಿಮರು ತಮ್ಮ ಮನೆಯಲ್ಲಿ ಗೋಮಾಂಸವನ್ನ ಸೇವಿಸಬಹುದು. ಅಸ್ಸಾಂ ಸಿಎಂ ಹೇಳಿರುವಂತದ್ದು. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಿಎಂ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಿಮಂತ್ ಹೇಳಿಕೆಯನ್ನ ಉಲ್ಲೇಖಿಸಿ ಮೋದಿ, ಮೋಹನ್ ಭಾಗವತ್, ಪ್ರಿಯಾಂಕ್ ಚಾಲೆಂಜ್ ಆಗ್ತಿರುವಂತದ್ದು. ಅಸ್ಸಾಂ ಸಿಎಂ ಮಾತಿಗೆ ಪ್ರಧಾನಿ ಮೋದಿ, ಆರ್ಎಸ್ಎಸ್ ಮುಖ್ಯಸ್ಥರ ಒಪ್ಪಿಗೆ ಇದೆಯಾ? ಹಾಗಿದ್ರೆ ಮಹಾರಾಷ್ಟ್ರದ ಬಿಜೆಪಿ ಕೇಂದ್ರ ಸಚಿವರು ಗೋಮಾಂಸ ರಫ್ತಿನಿಂದ ಲಾಭ ಗಳಿಸ್ತಾರಾ? ಸ್ವತಃ ಗೋಮಾಂಸ ವ್ಯಾಪಾರಸ್ಥರಿಂದ ಬಿಜೆಪಿ ಕೋಟಿಗಟ್ಟಲೆ ಬೀಫ್ ಪೀಫರಿಂಗ್ ಮಾಡ್ತಾ ಇದೆಯಾ? ಮುಸ್ಲಿಮರು ತಮ್ಮ ಮನೆಯಲ್ಲಿ ಗೋಮಾಂಸವನ್ನ ಸೇವಿಸಬಹುದು ಅನ್ನುವಂತಹ ವಿಚಾರದಲ್ಲಿ ಇದೀಗ ಅಸ್ಸಾಂ ಸಿಎಂ ಮಾತನಾಡಿರುವಂತಹ ಮಾತುಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಿಮಂತ ಬಿಸ್ವಾ ಶರ್ಮಾ ಹೇಳಿಕೆ, ಅಸ್ಸಾಂ ಸಿಎಂ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಡಿಫರೆಂಟ್ ಆಗಿ ವಿಶ್ಲೇಷಣೆಯನ್ನ ಕೊಡ್ತಾ ಇದ್ದಾರೆ. ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಮಾತನಾಡ್ತಾ ಇರುವಂತದ್ದು ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಅಸ್ಸಾಂ ಸಿಎಂ ಕೊಟ್ಟಿರುವಂತಹ ಹೇಳಿಕೆಗೆ ಸ್ವತಃ ಗೋಮಾಂಸ ವ್ಯಾಪಾರಸ್ಥರಿಂದ ಬಿಜೆಪಿ ಕೋಟಿಗಟ್ಟಲೆ ದೇಣಿಗೆಯನ್ನ ಪಡಿತಾ ಇದೆ. ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ. ಮುಸ್ಲಿಮರು ತಮ್ಮ ಮನೆಯಲ್ಲಿ ಗೋಮಾಂಸವನ್ನ ಸೇವಿಸಬಹುದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿ ಯೂಟರ್ನ್ ಹೊಡೆದಿರುವಂತಹ ಸಿಎಂ ಹಿಮಂತ ಬಿಸ್ವಾ ಶರ್ಮಾ, ಅಸ್ಸಾಂ ಸಿಎಂ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಿಮಂತ್ ಹೇಳಿಕೆಯನ್ನ ಉಲ್ಲೇಖಿಸಿ ಮೋದಿ, ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಚಾಲೆಂಜ್ ಅನ್ನ ಮಾಡ್ತಾ ಇರುವಂತದ್ದು. ಅಸ್ಸಾಂ ಸಿಎಂ ಮಾತಿಗೆ ಪ್ರಧಾನಿ ಮೋದಿ, ಆರ್ಎಸ್ಎಸ್ ಮುಖ್ಯಸ್ಥರ ಒಪ್ಪಿಗೆ ಇದೆಯಾ? ಹಾಗಿದ್ರೆ ಮಹಾರಾಷ್ಟ್ರ ಬಿಜೆಪಿ ಕೇಂದ್ರ ಸಚಿವರ ಗೋಮಾಂಸ ರಫ್ತಿನಿಂದ ಲಾಭವನ್ನ ಗಳಿಸ್ತಾ ಇದ್ದಾರಾ? ಸ್ವತಃ ಗೋಮಾಂಸ ವ್ಯಾಪಾರಸ್ಥರಿಂದ ಬಿಜೆಪಿ ಕೋಟಿಗಟ್ಟಲೆ ದೇಣಿಗೆಯನ್ನ ಪಡಿತಾ ಇದೆ. ಬೀಫ್ ಬ್ರೀಫಿಂಗ್ ಕೌಂಟರ್ ಕೊಟ್ಟಂತಹ ಸಚಿವ ಪ್ರಿಯಾಂಕ್ ಖರ್ಗೆ. ಗೋಮಾಂಸ ಸೇವನೆ ಅಸ್ಸಾಂ ಸಿಎಂ ಯೂಟರ್ನ್ ಹೊಡೆದಿರುವಂತದ್ದು. ಖರ್ಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಬಿಜೆಪಿ ಕೇಂದ್ರ ಸಚಿವರು ಗೋಮಾಂಸ ರಫ್ತಿನಿಂದಾಗಿನೇ ಇದರಲ್ಲೇ ಲಾಭವನ್ನ ಗಳಿಸ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಹಿಮಂತ್ ಹೇಳಿಕೆಯನ್ನ ಉಲ್ಲೇಖಿಸಿ ಇದೀಗ ಮೋದಿ, ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಚಾಲೆಂಜ್ ಅನ್ನ ಮಾಡ್ತಾ ಇರುವಂತದ್ದು. ಸ್ವತಃ ಗೋಮಾಂಸ ವ್ಯಾಪಾರಸ್ಥರಿಂದ ಬಿಜೆಪಿ ಕೋಟಿಗಟ್ಟಲೆ ದೇಣಿಗೆಯನ್ನ ಪಡಿತಾ ಇದೆ ಅಂತ ಹೇಳ್ಬಿಟ್ಟು ಬೀಫ್ ಬ್ರೀಫಿಂಗ್ ಅನ್ನ ಕೊಡ್ತಾ ಇದ್ದಾರೆ, ಕೌಂಟರ್ನ ಕೊಡ್ತಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಮುಸ್ಲಿಮರು ತಮ್ಮ ಮನೆಯಲ್ಲಿ ಗೋಮಾಂಸವನ್ನ ಸೇವಿಸೋದಕ್ಕೆ ಅಭ್ಯಂತರ ಇಲ್ಲ ಅನ್ನುವಂತಹ ಮಾತಿಗೆ ಇದೀಗ ಕೌಂಟರ್ ಕೊಡ್ತಾ ಇರುವಂಥದ್ದು ಪ್ರಿಯಾಂಕ್ ಖರ್ಗೆ. ಗೋಮಾಂಸ ವಿಚಾರದಲ್ಲಿ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಕೊಟ್ಟಿರುವಂತಹ ಹೇಳಿಕೆ ವಿಚಾರವಾಗಿ